ಅಯ್ಯ ನಂಗೆ ಸಣ್ಣಿರಕ್ಕಾದ್ರೆ ಚಳಿಗಾಲದಲ್ಲವ ಸಾಂಬಾರು ಉಂಡೆಳು ಮಾಡ್ತಿದ್ಯಲೆ ಅದ್ರ ಈಗ ಮಾಡ್ಕೊಡ್ತೀಯಾ? ಮಾಡು. ಅಕ್ಕಿ, ಉದ್ದಿನಬೇಳೆ, ಉದ್ದಿನಬೇಳೆ ಹೇಳಿದ್ನಾ, ಮೆಣಸು, ಕೊತ್ತಂಬರಿ, ನಿಂಗೊಂಚೂರು ಉಪ್ಪು ಎಲ್ಲ ಮಾತು. ಅಕ್ಕಿ ಹೊಡೆದು ಮೆಣಸು ಹೇಳಿದ್ದೆ. ಹೇಳು. ಕಡೆಗೆ ರವೆ ಎಲ್ಲ ಮಾತು ಹುರ್ಕೊಂಡು ತೊಳೆದಿ ಸಾಂಬಾರಾಗ ಒಡ್ಗಡಿತಿದ್ದಾಗ ಅಕ್ಕಿನ ಹುರ್ಕೊಂಡು ಕಡೆಗೆ ತೊಳಿಯವ. ಕಡೆ ತೊಳಿಲಾಗ್ತದೆ. ಮೊದಲು ಹುರ್ಕೊಂಡ್ರು ಆಗುತ್ತು, ಹೇಳಲ್ಲ ಅಕ್ಕಿ ಕಡಿಯಾ? ನೀನು ಹೇಳಿದ್ರೆ ಉಲ್ಟಾ ಪಲ್ಟಾ ಹೇಳ್ತೆ, ಮಾಡೇ ತೋರಿಸ್ಬಿಡು ಅತ್ತ. ಮಾಡುವ ಬಾ. ಸಾಂಬಾರು ಉಂಡೆ ಮಾಡುವ 2 ಗಂಟೆ ಮುಂಚೆ ಉದ್ದಿನ ಬೇಳೆಯನ್ನು ನೆನೆಸಲು ಹಾಕಿದ್ದ. ಆಮೇಲೆ ಒಣಮೆಣಸು, ಕೊತ್ತಂಬರಿ, ಹಿಂಗೆ ಕಾಯಿ ತುರಿ ಮತ್ತು ಅರಿಶಿನವನ್ನು ಹಾಕಿ ಆಲ್ರೆಡಿ ನೆನೆಸಿಟ್ಟಿರುವಂಥ ಉದ್ದಿನ ಬೇಳೆಯನ್ನು ಹಾಕಿ ಆಮೇಲೆ ಮನೇಲಿರುವಂಥ ಅಕ್ಕಿಯನ್ನು ತಗೊಂಡು ಹುರ್ಕೊಂಡು ಅದನ್ನು ರವೆ ಥರ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋ. ಇಲ್ಲಿ ಆಲ್ರೆಡಿ ಮಾಡಿಟ್ಟಿರುವಂಥ ಮಸಾಲಕ್ಕೆ ನೀರು ಹಾಕಿ ಕುದಿಸಲಿಟ್ಟಿದ್ದ. ಇದಕ್ಕೇನೆ ರವೆ ತೊಳೆದಿರೋದಿದ್ದಲ್ಲಿ ಅದನ್ನು ಹಾಕಿ, ಅಂದರೆ ಅಕ್ಕಿ ರವೆಯನ್ನು ಹಾಕಿ ಫುಲ್ ಗಟ್ಟಿಯಾಗೋ ತನಕ ಕಾಸ. ಇದು ಯಾವ ಟೆಕ್ಸ್ಚರಿಗೆ ಬರ ಅಂದರೆ ಉಪ್ಪಿಟ್ಟಿನ ಟೆಕ್ಸ್ಚರಿಗೆ ಬರ, ಅಂದರೆ ಉಂಡೆ ಕಟ್ಟಲು ಬರ ಅಲ್ಲಿ ತನಕ ಫುಲ್ ಕಾಸ. ಇದು ಲಾಂಗ್ ಪ್ರೊಸೆಸ್. ಇದು ಮಾಡೋದು ಸಿಕ್ಕಾಪಟ್ಟೆ ಪೇಷನ್ಸ್ ಬೇಕು. ನಮ್ಮ ಜನ್ರೇಷನ್ ಅವರಿಗೆ ಗೊತ್ತಲ್ಲ ಸಿಕ್ಕಾಪಟ್ಟೆ ಪೇಷನ್ಸೇ ಹೇಳಿ. ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲದವಕ್ಕೆಲ್ಲ ಸಿಕ್ಕಾಪಟ್ಟೆ ಪೇಷನ್ಸ್ ಇತ್ತು ಅಂತ ನಂಗೆ ಗೊತ್ತಾಯ್ತು. ಎಂತಕ್ಕಂದರೆ ಇದು ತುಂಬ ಹಳೆಯ ಕಾಲದ ಸ್ನ್ಯಾಕ್ಸು ಅಂತ ಹೇಳಕ್ಕು. ನನಗೆ ನೆನಪಿರೋ ಹಾಗೆ ಕೊನೆಕೊಯ್ಲು ಸೀಸನಲ್ಲಿ ಪ್ರತಿ ವರ್ಷವೂ ಒಂದ್ಸಲ ನಮ್ಮನೆ ಈ ತಿಂಡಿ ಮಾಡೇ ಮಾಡ್ತಿದ್ದ. ಅಂದರೆ ಚಳಿಗಾಲದಲ್ಲಿ. ಆ ಚಳಿಗೆ ಬಿಸಿ ಬಿಸಿ ಉಂಡೆಗೆ ಕಮ್ಮನೆಣ್ಣೆನೋ ಅಥವಾ ಕಾಕಂಬಿನೋ ಹಾಕ್ಕೊಂಡು ತಿಂತಾ ಇದ್ದರೆ ಆ ವೆದರಿಗೂ ಈ ತಿಂಡಿ ಖಾರ ತಿಂಡಿಗೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿ. ನೋಡಿದ್ರಲ್ದ ಈ ಟೆಕ್ಸ್ಚರಿಗೆ ಬರ. ಇದನ್ನು ಉಂಡೆ ಕಟ್ಟಿ ಮತ್ತು ಉಗಿಯಲ್ಲಿ ಬೇಯಿಸ. ಇದನ್ನು ಟ್ರೈ ಮಾಡೋ ಟೇಸ್ಟ್ ಮಾಡೋ ಇಂಟ್ರೆಸ್ಟು ಎಷ್ಟು ಜನಕ್ಕೆ ಇದ್ದೋಳು ಗೊತ್ತಿಲ್ಲ. ಆದರೆ ಹಳೆ ಕಾಲದ ತಿಂಡಿ ಆಗಿದ್ದರಿಂದ ಈ ಥರ ಒಂದು ತಿಂಡಿ ಇದ್ದು ಅಂತ ಎಲ್ರಿಗೂ ಗೊತ್ತಾಗಲಿ ಅಂತ ವೀಡಿಯೋ ಮಾಡಿ ಹಾಕ್ತಾ ಇರೋದು. ಇಫ್ ಇನ್ ಕೇಸ್ ನಿಮಗೆ ಟ್ರೈ ಮಾಡೋ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿದರೆ ಎಷ್ಟೆಷ್ಟು ಪ್ರಮಾಣ ಹಾಕ ಅಂತ ಹೇಳಿ ರಿಪ್ಲೈ ಮಾಡ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಒಂದ್ಸಲ ಮನೇಲಿ ಮಾಡಿ ಟ್ರೈ ಮಾಡಿ ಟೇಸ್ಟ್ ಮಾಡಿ.